ಎಲ್ರಿಗೂ ನಮಸ್ಕಾರ. ಹೈಪೋಥೈರಾಯ್ಡಿಸಮ್ ಇದ್ದಾಗ ನಾವು ಕೊತ್ತಂಬರಿಯ ಚಟ್ನಿ ಹೇಗಿರ್ಬೇಕಂದ್ರೆ ಸ್ವಲ್ಪ ನೀರು ಮತ್ತು ಕೊತ್ತಂಬರಿ ಅದನ್ನು ಎರಡನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದರಲ್ಲಿ ಉಪ್ಪು, ಖಾರ, ಹುಳಿ, ಎಣ್ಣೆ ಏನು ಇರಬಾರ್ದು. ಓನ್ಲಿ ಕೊತ್ತಂಬರಿ ಮತ್ತು ಸ್ವಲ್ಪ ನೀರು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಾಕ್ಸ್ ನ ಹಾಕಿಟ್ಕೊಂಡ ನಂತರ ಒಂದು ಗ್ಲಾಸ್ ಸ್ವಲ್ಪ ಬಿಸಿರುವ ನೀರಿಗೆ, ಒಂದು ಗ್ಲಾಸ್ ಸ್ವಲ್ಪ ಬಿಸಿರುವ ಲುಕ್ ವಾರ್ಮ್ ವಾಟರ್ಗೆ 1 ಚಮಚ ಕೊತ್ತಂಬರಿ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಕೂತ್ಕೊಂಡು ಸಿಪ್ ಬೈ ಸಿಪ್ ನೀವು ಸತತವಾಗಿ 3 ತಿಂಗಳು ಸೇವಿಸುತ್ತಾ ಬಂದಲ್ಲಿ ನಿಮಗೆ ಹೈಪೋಥೈರಾಯ್ಡಿಸಮ್ ಕಡಿಮೆ ಆಗುತ್ತಾ ಬರುತ್ತೆ. ಮತ್ತು ನಿಮಗೆ ಕೊತ್ತಂಬರಿ ಸಿಗ್ತಾ ಇಲ್ವಾ ಅಂತ ಅಂದಾಗ ಕೊತ್ತಂಬರಿಯ ಬೀಜವನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಪೌಡರ್ ಮಾಡಿದ ನಂತರ 1 ಗ್ಲಾಸ್ ಲುಕ್ ವಾರ್ಮ್ ವಾಟರ್ ನಲ್ಲಿ ಕೊತ್ತಂಬರಿಯ ಬೀಜದ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಸಿಪ್ ಬೈ ಸಿಪ್ ನೀವು ಕುಡಿತಾ ಬಂದಲ್ಲಿ ನಿಮಗೆ ಹೈಪೋಥೈರಾಯ್ಡಿಸಮ್ ಕಡಿಮೆ ಆಗುತ್ತಾ ಬರುತ್ತೆ. ನಿಮಗೆ ಈ ಹೆಲ್ತ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.